ಸ್ಪೆಷಲಿ ಹೆಣ್ಮಕ್ಳು ಒಂದು ಏಜ್ ಆದ ನಂತರ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ಕಾಡುತ್ತೆ. ಯಾಕಂತಂದರೆ ಈಗಿನ ಒಂದು ಜೀವನ ಶೈಲಿ ಇರ್ಬೋದು, ಅಥವಾ ಅವರು ಉಪಯೋಗಿಸಕ್ಕಂಥ ಆಹಾರ ಪದ್ಧತಿ ಇರ್ಬೋದು, ಪ್ರತಿಯೊಂದು ಹೆಣ್ಮಕ್ಳನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಜೊತೆಲಿರೋರು ಎಷ್ಟೇ ಜನ ನಮಗೆ ಪ್ರೋತ್ಸಾಹ ನೀಡಿದ್ರು ನಮಗದು ಅವ್ರು ನಮ್ಗೆ ಕೇರ್ ಮಾಡ್ತಾ ಇಲ್ಲ, ನಮ್ಮ ಜೊತೆನಲ್ಲಿ ಚೆನ್ನಾಗಿಲ್ಲ ಅವರು ಅನ್ನೋ ರೀತಿಯಲ್ಲಿ ನಮ್ಮ ಮನೋಭಾವನೆ ಬೆಳೆಯೋಕ್ಕೆ ಶುರು ಆಗಿಬಿಡತ್ತೆ. ಅದು ಒಂದು ಕೆಟ್ಟ ಪರಿಣಾಮ ಅಂತ ನನ್ನ ಭಾವನೆ. ಯಾಕಂದರೆ ನಾವಿದರಿಂದ ಹೊರಗಡೆ ಬಂದಾಗ ನಮ್ಮ ಜೊತೆ ಸುತ್ತಮುತ್ತಲಿರೋರು ಕೂಡ ಅದರಿಂದ ಸಂತೋಷವಾಗಿರೋಕ್ಕೆ ಸಾಧ್ಯ ಆಗತ್ತೆ. ಅಷ್ಟೊಂದು ಆಡಂಬರದ ಪೂಜೆ ಅಂತೂ ಅಲ್ವೇ ಅಲ್ಲ ನಮ್ಮ ಮನೆಯಲ್ಲಿ. ಆದರೆ ಸಿಂಪಲ್ಲಾಗಿ ದೇವ್ರಿಗೆ ದೀಪ ಇಟ್ಟು ಏನು ನಾವು ದೇವ್ರ ಜೊತೆಲಿ ಕನೆಕ್ಟ್ ಆಗಬೇಕೋ ಆ ರೀತಿ ಕನೆಕ್ಟ್ ಆಗೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಕಾಪಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಎಷ್ಟೋ ವರ್ಷಗಳ ನಂತರ ನಾನು ಪೆನ್ನು ಕೈನಲ್ಲಿ ಹಿಡಿದಿರೋದು. ಯಾಕೆ ಅಂದರೆ ಪೆನ್ ಹಿಡಿಯೋದನ್ನೇ ಮರ್ತು ಬಿಟ್ಟಿದ್ದೀವಿ ಇವಾಗ ಜನಗಳು. ಯಾಕಂದರೆ ಮೊಬೈಲ್ ಇದೆ, ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿಬಿಡಿ, ಮೇಲ್ ಮಾಡಿ, ಎಲ್ಲ ನಮ್ಗೆ ಇವಾಗ ಮೊಬೈಲು, ಲ್ಯಾಪ್ಟಾಪು ಎಲ್ಲ ಒಂಥರ ಯಾಂತ್ರಿಕವಾಗಿ ಆಗಿರೋದ್ರಿಂದ ನಾವು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ನಮಗೆ ಈಸಿಯಾಗಿ ಸಿಗ್ತಾ ಇದೆ. ಅದು ಒಂದು ನಾನು ಭಗವದ್ಗೀತೆ ಬರೀಲಿಕ್ಕೆ ಶುರು ಮಾಡಿದ್ದು. ಅದರ ನಂತರ ನನ್ನ ಮುದ್ದಿನ ಪ್ಲ್ಯಾಂಟ್ಸ್. ನಮಸ್ಕಾರ ಎಲ್ರಿಗೆ. ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಟಾಪಿಕ್ ಅಂತ ಹೇಳಿ ಏನೂ ಇಲ್ಲ, ನಿಮ್ಮ ಜೊತೆನಲ್ಲಿ ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಮನೆಯಲ್ಲಿ ನಾವು ಮಹಿಳೆಯರು ಅಥವಾ ವರ್ಕಿಂಗ್ ವುಮೆನ್ಸ್ ಕೂಡ ಇರ್ತಾರೆ ಮನೆಯಲ್ಲಿ. ರಜದ ವೇಳೆಯಲ್ಲಿ ಅವ್ರ ಟೈಮ್ನ ಹೆಂಗೆ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ, ಪಾಪ ಕೆಲ್ಸಕ್ಕೆ ಹೋಗಿ ಬರೋರಿಗೆ ರಜದಲ್ಲಿ ಒಂದು ದಿನ ಸಿಗುತ್ತೆ. ಸೊ ಅವ್ರು ಹ್ಯಾಪಿಯಾಗಿ ಮನೆಯಲ್ಲಿರೋಕ್ಕೆ ಇಷ್ಟಪಡ್ತಾರೆ. ಆದರೆ ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ತುಂಬ ಜನ ಇರ್ತಾರೆ. ಮನೆ ಸಂಸಾರ, ಮಕ್ಕಳು ಅವ್ರನ್ನ ಬಿಡೋದು, ಸ್ಕೂಲಿಗೆ ಕರ್ಕೊಂಡು ಬರೋದು, ಟ್ಯೂಷನ್ನು, ಅದರಲ್ಲೇ ಅವರ ಜೀವನ ಮುಗ್ದೋಗುತ್ತೆ ಅರ್ಧ. ಅದರ ನಂತರ ಬೇರೆ ಥರ ಶುರು ಆಗಿಬಿಡತ್ತೆ. ಆ ಬಿಡುವಿನ ವೇಳೆಯಲ್ಲಿ ಹೆಣ್ಮಕ್ಳು ತುಂಬ ಒಂದು ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ಸು ನಮ್ಮಲ್ಲಿ ತುಂಬ ಕಂಡು ಬರ್ತಾ ಇದೆ. ಯಾಕಂತಂದರೆ ಒಂಟಿತನ ಇರ್ಬೋದು, ಅಥವಾ ಬೇರೆ ಯಾರ ಜೊತೆಲೂ ಬೇರೆ ರೀತಿ ಸಂಬಂಧಗಳಲ್ಲಿ ವೈಮನಸ್ಯ ಬಂದಾಗ, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಜೀವನದಲ್ಲಿ ಏನಾದರೂ ಒಂದು ಘಟನೆಗಳು ನಡೆದಾಗ ಅದರಿಂದ ಹೊರಗಡೆ ಬರೋದನ್ನು ಹೇಗೆ ಪ್ರಯತ್ನ ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಕೆಲವರಿಗೆ. ಏಕೆ ಅಂತ ಹೇಳಿದ್ರೆ ದಾರಿಗಳೇ ಕಾಣಿಸ್ದಿರೋ ಥರ ಆಗಿಬಿಡತ್ತೆ. ಮೈಂಡ್ ಬ್ಲ್ಯಾಂಕ್ ಆದಂಗೆ ಆಗತ್ತೆ. ಯೋಚನೆಗಳು ನಮ್ಮ ಮೈಂಡ್ ಒಳಗಡೆ ಸುತ್ತಾ ಹೋಗುತ್ತೆ. ಆ ಟೈಮ್ನಲ್ಲಿ ನಾವು ಏನಾದರೂ ಮಾಡಿ ಆ ಒಂದು ಗಳಿಗೆನ ನಾವು ಕಳೆದ್ರೆ ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ರೀತಿಯ ಒಂದು ಏನು ಸಿಗುತ್ತೆ ಅಂತ ಹೇಳ್ತೀವಿ, ಒಂದು ಒಳ್ಳೆ ರೀತಿಯ ದಾರಿ ನಮಗೆ ಕಾಣಸಿಗ್ಬೋದು ಜೀವನದಲ್ಲಿ. ಯಾಕಂತಂದರೆ ಜೀವನ ತುಂಬ ಚಿಕ್ಕದು ಮತ್ತು ಒಂದೇ ಸಲ ಸಿಗೋವಂಥದ್ದು. ಪ್ರತಿದಿನ ಬದುಕಕ್ಕೆ ಸಾಧ್ಯ ಆಗಬೇಕು ಅನ್ನೋದು ನನ್ನ ಆಸೆ. ಒಬ್ಬರೇ ಕೂತ್ಕೊಂಡಾಗ, ಟೈಮ್ ಸಿಕ್ಕಿದಾಗ, ಬಿಡುವಿನ ವೇಳೆಯಲ್ಲಿ ನಮ್ಗೆ ಏನಾದರೂ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಯಿತು ಅಂತಂದರೆ ಅದು ಥಾಟ್ಸ್ ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ತಲೆಯಲ್ಲಿ. ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಪ್ರಯತ್ನ ಖಂಡಿತವಾಗ್ಲೂ ಪಡಬೇಕು. ಸ್ಪೆಷಲಿ ಹೆಣ್ಮಕ್ಳು ಒಂದು ಏಜ್ ಆದ ನಂತರ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ಕಾಡುತ್ತೆ. ಯಾಕಂತಂದರೆ ಈಗಿನ ಒಂದು ಜೀವನ ಶೈಲಿ ಇರ್ಬೋದು, ಅಥವಾ ಅವರು ಉಪಯೋಗಿಸಕ್ಕಂಥ ಆಹಾರ ಪದ್ಧತಿ ಇರ್ಬೋದು, ಪ್ರತಿಯೊಂದು ಹೆಣ್ಮಕ್ಳನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು. ಅವ್ರ ಸುತ್ತಮುತ್ತಲು ಎಷ್ಟೊಂದು ಸಂತೋಷ ಕೊಡೋಂಥ ವಿಷಯ ಇದ್ದರೂ ಕೂಡ ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ನಿಜವಾಗ್ಲೂ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡುವಂಥ ಸಿಚುವೇಶನ್ನ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಅದು ಅವ್ರದ್ದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಪರ್ಸ್ನಲ್ ಇಶ್ಯೂಸ್ ಇರ್ಬೋದು, ಮೆಂಟಲಿ, ಫಿಸಿಕಲಿ ಯಾವಾಗ್ಲೂ ಡೌನ್ ಆಗ್ತಾ ಹೋಗ್ತಾರೆ ಒಂದು ಏಜ್ ಆದ ನಂತರ. ಆ ಟೈಮಲ್ಲಿ ನಾವು ನಮ್ಮನ್ನು ಇದರಿಂದ ಹೊರಗಡೆ ತಗೊಂಡು ನಾವು ಒಳ್ಳೆ ಸಮಯನ ನಮ್ಮಲ್ಲೇ ನಾವು ಹುಡ್ಕೊಂಡು ನಮ್ಮನ್ನು ನಾವು ಹೊರಗಡೆ ತೊಗೊಂಡು ಬಂದು ಇದರಲ್ಲಿ ನಾವು ತುಂಬ ತಿಳ್ಕೊಳ್ಳೋಂಥ ವಿಷಯಗಳನ್ನು ನಾವು ಕಲಿಬಾರ್ದು ಅಂತಂದ್ಬಿಟ್ಟು ನನಗೆ ಅಂತ ಅನಿಸುತ್ತೆ. ಯಾಕಂತಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರು ಬುಕ್ಸ್ ಓದೋದು, ಅಥವಾ ಬರವಣಿಗೆ ಅಂತ ಆಗ್ಬೋದು, ಗಾರ್ಡನಿಂಗ್ ಅಂತ ಆಗ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ
ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ. ನನಗೆ ಗೊತ್ತು ಅದು ಅಷ್ಟು ಸುಲಭ ಅಲ್ಲ, ಯಾಕಂತಂದರೆ ಅದು ತುಂಬ ಕಷ್ಟದ ಹಾದಿನೇ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನನ್ನಲ್ಲಿ. ಯಾಕಂದರೆ ನಾವು ಇದರಿಂದ ಹೊರಗಡೆ ಬರಲಿಲ್ಲ ಅಂದರೆ ನಮಗೆ ನಾವೇ ದುಃಖ ತಂದುಕೊಂಡು ಅಥವಾ ನಮ್ಮ ಮೆಂಟಲ್ ಸ್ಟೇಟಸ್ನ ನಾವೇ ಡೌನ್ ಮಾಡಿಕೊಂಡು ಕುಗ್ಗೋಗ್ಬಿಡ್ತೀವಿ. ನಾವು ಎಲ್ಲೋ ಒಂದು ಕಡೆ ಕುಗ್ಗೋಗ್ತೀವಿ. ಜೊತೆಲಿರೋರು ಎಷ್ಟೇ ಜನ ನಮಗೆ ಪ್ರೋತ್ಸಾಹ ನೀಡಿದ್ರು ನಮಗದು ಅವ್ರು ನಮ್ಗೆ ಕೇರ್ ಮಾಡ್ತಾಯಿಲ್ಲ, ನಮ್ಮ ಜೊತೆನಲ್ಲಿ ಚೆನ್ನಾಗಿಲ್ಲ ಅವರು ಅನ್ನೋ ರೀತಿಯಲ್ಲಿ ನಮ್ಮ ಮನೋಭಾವನೆ ಬೆಳೆಯೋಕ್ಕೆ ಶುರು ಆಗಿಬಿಡತ್ತೆ. ಅದು ಒಂದು ಕೆಟ್ಟ ಪರಿಣಾಮ ಅಂತ ನನ್ನ ಭಾವನೆ. ಯಾಕಂದರೆ ನಾವಿದರಿಂದ ಹೊರಗಡೆ ಬಂದಾಗ ನಮ್ಮ ಜೊತೆ ಸುತ್ತಮುತ್ತಲಿರೋರು ಕೂಡ ಅದರಿಂದ ಸಂತೋಷವಾಗಿರೋಕ್ಕೆ ಸಾಧ್ಯ ಆಗತ್ತೆ. ನಾವು ಒಬ್ಬರದ್ದೇ ನಮ್ಮ ವಿಷಯ ಮಾತ್ರನೇ ನಾವು ತಿಳ್ಕೊಂಡು ಅದನ್ನೇ ಕೊರಗಿ ಮತ್ತು ಮನಸ್ಸಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ವಿಷಯನ ಕೊರಗ್ತಾ ಇದ್ದರೆ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಫ್ಯಾಮಿಲಿ ಮೇಲೆ ಅದು ತುಂಬ ಪರಿಣಾಮಗಳನ್ನು ಬೀರುತ್ತೆ. ಅದನ್ನೆಲ್ಲ ನಾನು ನೋಡಿದ್ದೀನಿ. ನಾನಿವತ್ತು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಜಸ್ಟ್ ನಾನು ಹೀಗೆ ಕೂತಿದ್ದೆ. ನಂಗೆ ಸ್ವಲ್ಪ ಟೈಮು ಫ್ರೀ ಇತ್ತು. ಆ ಫ್ರೀ ಟೈಮಲ್ಲಿ ನನಗೆ ಮತ್ತೆ ಏನೋ ಒಂದು ಥಾಟ್ ಬರೋಕ್ಕೆ ಶುರು ಆಯಿತು. ಆ ಥಾಟ್ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ಬಿಡತ್ತೆ ಅಂತಂದರೆ, ನಾವು ಯಾವುದು ಬೇಡ ಅಂತ ಯೋಚನೆ ಮಾಡ್ತಾ ಇರ್ತೀವೋ ಅದೆಲ್ಲ ನೆನಪಾಗೋಕ್ಕೆ ಶುರು ಆಗಿಬಿಡತ್ತೆ ನಮಗೆ. ಆಮೇಲೆ ಅದರಿಂದ ತುಂಬ ಒಂಥರ ಡಿಪ್ರೆಷನ್ ಲೆವೆಲ್ ತನಕ ಹೋಗೋವಂಥ ಚಾನ್ಸಸ್ ಕೂಡ ಬಂದುಬಿಡತ್ತೆ. ಸೊ ಆವಾಗ ಏನು ಮಾಡಬೇಕು ಮಹಿಳೆಯರು ಅನ್ನೋದ್ರ ಬಗ್ಗೆ ನನ್ನ ಒಂದೆರಡು ಮಾತುಗಳು ಈ ವಿಡಿಯೋದಲ್ಲಿ. ಯಾಕಂದರೆ ನಾನು ಏನು ಮಾಡ್ತೀನಿ ಆ ಟೈಮಲ್ಲಿ ನಾನು ಡಿಸ್ಟರ್ಬ್ ಆದಾಗ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ಬಿಟ್ಟು, ಫಸ್ಟ್ ಆಫ್ ಆಲ್ ನಾನು ಏನು ಮಾಡೋದು ಗೊತ್ತಾ, ಎದ್ದು ಹೋಗ್ಬಿಟ್ಟು ಕನ್ನಡಿ ಮುಂದೆ ಮುಖ ನೋಡ್ಕೊಳ್ತೀನಿ. ನನಗೆ ಗೊತ್ತಿರತ್ತೆ ನನ್ನ ಮುಖ ತುಂಬ ಡಲ್ ಆಗಿದೆ, ನಾನು ಎನರ್ಜಿಟಕ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಕ್ಲೀನಾಗಿ ಡ್ರೆಸ್ ಮಾಡ್ಕೊಳ್ತೀನಿ. ಅದು ಮೇಯ್ನ್. ಯಾಕಂದರೆ ಯಾವಾಗಲೂ ನಮಗೆ ನಾವು ಚೆನ್ನಾಗಿ ಕಾಣಿಸೋ ಥರ ಅಲಂಕಾರ ಮಾಡ್ಕೊಂಡಾಗ ಅದು ತುಂಬ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ನನ್ನ ಭಾವನೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ದೇವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಒಂದು 20 ಮಿನಿಟ್ಸ್ ಅಲ್ಲಿಂದ ಎದ್ದೇಳೋದಿಲ್ಲ. ನಂದು ಏನೇ ದುಃಖ ಕಷ್ಟಗಳಿದ್ರೂ ಅಥವಾ ನನ್ನಲ್ಲಿ ಮನಸ್ಸಲ್ಲಿ ಏನೇನು ತೊಳಲಾಟಗಳು ನಡೀತಾ ಇರುತ್ತೆ ಅದನ್ನು ಎಲ್ಲದನ್ನೂ ನಾನು ದೇವ್ರ ಮುಂದೆ ಹೇಳ್ಕೊಳ್ತೀನಿ ಹೊರತು ಮನುಷ್ಯರ ಹತ್ರ ಹೇಳ್ಕೊಳ್ಳೋಕ್ಕೆ ನಾನು ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ. ಯಾಕಂತಂದರೆ ನಮ್ಮ ಒಂದು ಸೋಲ್ ಅನ್ನೋದು ಏನಿರುತ್ತೆ ಅದು ದೇವ್ರ ಜೊತೆಯಲ್ಲಿ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಾವು ಅದನ್ನು ಡೀಪಾಗಿ ಧ್ಯಾನ ಮತ್ತು ಇದನ್ನೆಲ್ಲ ಮಾಡಿದ್ರೆ, ಪೂಜೆಗಳೆಲ್ಲ ಮಾಡಿದ್ರೆ ಅಂತ. ಅಷ್ಟೊಂದು ಆಡಂಬರದ ಪೂಜೆ ಅಂತೂ ಅಲ್ವೇ ಅಲ್ಲ ನಮ್ಮ ಮನೆಯಲ್ಲಿ. ಆದರೆ ಸಿಂಪಲ್ಲಾಗಿ ದೇವ್ರಿಗೆ ದೀಪ ಇಟ್ಟು ಏನು ನಾವು ದೇವ್ರ ಜೊತೆಲಿ ಕನೆಕ್ಟ್ ಆಗಬೇಕು ಆ ರೀತಿ ಕನೆಕ್ಟ್ ಆಗೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದು ನನ್ನ ಮೊದಲನೇ ಪ್ರಯತ್ನ. ಯಾಕಂದರೆ ಧ್ಯಾನ ಮತ್ತು ದೇವ್ರ ಜೊತೆಯಲ್ಲಿ ನಾನು ಕನೆಕ್ಟ್ ಆದಮೇಲೆ ನಾನು ತುಂಬ ಚೇಂಜಸ್ ಆಯಿತು ನನ್ನಲ್ಲಿ. ಅದ್ರ ಬಗ್ಗೆ ನಾನು ಇನ್ನೊಂದು ದಿನ ನಿಮಗೆ ಡೀಟೇಲಾಗಿ ನಾನು ಹೇಳ್ತೀನಿ, ನಾನು ಹೇಗೆ ಇದರಿಂದ ನಾನು ಹೊರಗಡೆ ಬಂದೆ ಅನ್ನೋದನ್ನು. ಅದರ ನಂತರ ನನಗೆ ಒಬ್ಬರು ನನ್ನ ತುಂಬ ಆತ್ಮೀಯರೊಬ್ಬರು ನನಗೆ ಒಂದು ಪುಸ್ತಕ ಕೊಡ್ತಾರೆ. ಆ ಪುಸ್ತಕ ಕೊಟ್ಟು, ನೀನು ಇದನ್ನು ಬರೀ, ನೀನು ಇದರಿಂದ ಹೊರಗಡೆ ಬರೋಕ್ಕೆ ಚಾನ್ಸ್ ಇದೆ ನಿನಗೆ, ಮತ್ತು ಇದರಿಂದ ನಿಂಗೆ ತುಂಬ ಒಳ್ಳೆಯದಾಗತ್ತೆ, ನೀನು ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸ್ಬೇಡ, ಕಂಪ್ಲೀಟಾಗಿ ಮಾಡು ಅಂತಂದ್ಬಿಟ್ಟು ಒಂದು ಪುಸ್ತಕ ಕೊಡ್ತಾರೆ. ಆ ಪುಸ್ತಕ ಬರೀಲಿಕ್ಕೆ ಶುರು ಮಾಡ್ತೀನಿ. ಆ ಪುಸ್ತಕ ಬರಿತಾ ಇದ್ದಾಗೆ ನನಗೆ ಅದೇನು ಕಾಪಿರೈಟ್ ಮಾಡೋವಂಥದ್ದು ಪುಸ್ತಕ ಮತ್ತು ಇದು ಅವರೇ ಕೊಟ್ಟಿರ್ತಾರೆ ಎಲ್ಲ ಬರವಣಿಗೆಗೆ. ಅದನ್ನು ನಾನು ಕಾಪಿರೈಟ್ ಮಾಡ್ತಾಯಿದ್ದೆ. ಕಾಪಿರೈಟ್ ಮಾಡುವಾಗ ನನ್ನಲ್ಲಾದ ಬದಲಾವಣೆಗಳಿದೆಯಲ್ಲ, ತುಂಬಾ ಚೇಂಜಸ್ ಕಾಣಿಸ್ತು ನನ್ನ ಒಂದು ದಿನನಿತ್ಯ ಜೀವನದಲ್ಲಿ. ಯಾಕಂತಂದರೆ ಯಾವುದೋ ಒಂದು ಥಾಟ್ ಇಟ್ಕೊಂಡು ನಾವು ಅದನ್ನೇ ಒಂದೇ ಇದರಲ್ಲಿ ನಾವು ಯೋಚನೆ ಮಾಡುವಾಗ ನಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೊಂದು ರಸ್ತೆಗಳಿರುತ್ತೆ, ನಮಗೆ ಹೋಗಬೇಕು ಅಲ್ಲಿ, ನೀನು ಚೆನ್ನಾಗಿರುತ್ತೆ, ಚೆನ್ನಾಗಿ ಆಗ್ತೀಯ ಅನ್ನೋದು, ಅದನ್ನು ಬಿಟ್ಬಿಡ್ತೀವಿ. ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ ಯಾವುದು ಬೇಡ ಅದರ ಹಿಂದೆನೇ ಓಡ್ತಾ ಇರೋದು ಅನ್ನೋ ಪರಿಸ್ಥಿತಿನಲ್ಲಿ ನಾವು ಬಂದುಬಿಡ್ತೀವಿ. ಆವಾಗ ನನಗೆ ನನ್ನ ಸ್ನೇಹಿತರು ಕೊಟ್ಟರು ಅಂತ ಹೇಳಿದ್ನಲ್ಲ ಒಂದು ಪುಸ್ತಕ, ನೀವು ಓದಿರ್ತೀರಾ ಬರ್ದಿರ್ತೀರಾ, ಅದು ನನ್ನ ಮೇಲೆ ಆಗಿರ್ತಕ್ಕಂಥ ಪರಿಣಾಮನ ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಭಗವದ್ಗೀತಾ ಒಂದು ಪುಸ್ತಕವನ್ನು ಕೊಟ್ಟು ನನಗೆ ಅವರು ಸಜೆಸ್ಟ್ ಮಾಡ್ತಾರೆ. ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿಬಿಟ್ಟು. ಇದೇನಂತ ಹೇಳಿದ್ರೆ ಭಗವದ್ಗೀತೆ. ಇದು ಭಗವದ್ಗೀತೆ ಸಂಸ್ಕೃತದಲ್ಲಿದೆ, ಸಂಸ್ಕೃತ ಶ್ಲೋಕಗಳಿದೆ. 18 ಅಧ್ಯಾಯ ಇದೆ. ಒಂದೊಂದು ಅಧ್ಯಾಯದಲ್ಲಿ ಒಂದು 60, 70, 60, 55 ಆ ಥರ ಸ್ಟ್ಯಾನ್ಸಸ್ ಇರುತ್ತೆ. ಅದನ್ನು ನೀವು ಒಂದೇ ಸಲ ಬರೀಬೇಕು ಅಂತಿಲ್ಲ. ಅವ್ರು ನನಗೆ ಹೇಳಿದರು, ದಿನಕ್ಕೆ 1 ಲೈನ್ ಆದರೂ ಬರೀ, ಆದರೆ ನೀನು ಬರೀ, ಖಂಡಿತ ನಿಂಗೆ ಚೇಂಜಸ್ ನಿಂಗೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು. ಇದು ನನ್ನ ಕೈ ಕೊಟ್ಟಾಗ ನನಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದು 4 to 5 ಮಂತ್ಸ್ ನಾನು ನಿಜ ಬರೀಲಿಕ್ಕೆ ಆಗಲಿಲ್ಲ. ಇದು ದೇವ್ರ ಮನೆಯಲ್ಲೇ ಇತ್ತು ಪುಸ್ತಕ, ಅದನ್ನು ಮುಟ್ಟಿ ಕೂಡ ನೋಡಿರಲಿಲ್ಲ ನಾನು. ಆ ಥರ ಪರಿಸ್ಥಿತಿ ನನ್ನಲ್ಲಿತ್ತು ಆವಾಗ. ಯಾಕಂತ ಹೇಳಿದ್ರೆ ನಾನು ಪುಸ್ತಕ ಬಿಡಿ, ನನ್ನ ಬಗ್ಗೆ ನಾನು ಯೋಚನೆ ಮಾಡಿ, ನಾನು ಹೇಳಿದ್ನಲ್ಲ ನಾನು ಫ್ರೆಶ್ ಅಪ್ ಆಗ್ತೀನಿ ಅಂತೇಳಿ, ಆ ಲೆವೆಲ್ ಕೂಡ ನನ್ನಲ್ಲಿ ಇರಲಿಲ್ಲ. ಅಷ್ಟು ನಾನು ಡೌನ್ ಆಗಿ ಹೋಗಿದೆ.
ಅದಾದ ನಂತರ ಯಾವಾಗ ನಾನೇನೋ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ ಈ ಪುಸ್ತಕ ಮತ್ತೆ ನನ್ನ ಕಣ್ಣಿಗೆ ಬೀಳತ್ತೆ. ಈ ಪುಸ್ತಕ ಕಣ್ಣಿಗೆ ಬಿದ್ದಾಗ ನಂಗೆ ಅನಿಸುತ್ತೆ, ಇದು ನನಗೆ ಕೊಟ್ಟಿದ್ರಲ್ವ, ನಾನು ಯಾಕೆ ಇದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡು ಒಂದೆರಡು ಲೈನ್ ಓದ್ತೀನಿ. ಸಂಸ್ಕೃತ ಆಗಿರೋದ್ರಿಂದ ಸ್ವಲ್ಪ ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತು, ಯಾಕಂದರೆ ಅಷ್ಟೊಂದು ನಾಲೆಡ್ಜ್ ನನಗಿಲ್ಲ ಸಂಸ್ಕೃತದ್ದು. ಆದರೂ ಬರೀಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಜವಾಗ್ಲೂ ನನಗೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಎಷ್ಟೋ ವರ್ಷಗಳ ನಂತರ ನಾನು ಪೆನ್ನು ಕೈನಲ್ಲಿ ಹಿಡಿದಿರೋದು. ಯಾಕೆ ಅಂದರೆ ಪೆನ್ ಹಿಡಿಯೋದನ್ನೇ ಮರ್ತು ಬಿಟ್ಟಿದ್ದೀವಿ ಇವಾಗ ಜನಗಳು. ಯಾಕಂದರೆ ಮೊಬೈಲ್ ಇದೆ, ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿಬಿಡಿ, ಮೇಲ್ ಮಾಡಿ, ಎಲ್ಲ ನಮ್ಗೆ ಇವಾಗ ಮೊಬೈಲು, ಲ್ಯಾಪ್ಟಾಪು ಎಲ್ಲ ಒಂಥರ ಈ ಯಾಂತ್ರಿಕವಾಗಿ ಆಗಿರೋದ್ರಿಂದ ನಾವು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ನಮಗೆ ಈಸಿಯಾಗಿ ಸಿಗ್ತಾ ಇದೆ. ಅದರಿಂದ ನಮ್ಮ ಒಂದು ಕಲೆ, ನಮ್ಮ ಒಂದು ಭಾಷೆನ ನಾವೇ ಮರಿತಾ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಆವಾಗ ಯಾಕೆ ಅವರು ಒಂದು ದಿನದಲ್ಲಿ 2 ಲೈನ್ ಬರೀ, ಒಂದೇ ಲೈನ್ ಬರೀ ಅಂತಂದ್ಬಿಟ್ಟು ನನಗೆ ಹೇಳಿದಾಗಲೂ ಕೂಡ ನಾನು 1 ಲೈನ್ ಬರೆಯೋಷ್ಟು ನನಗೆ ಪುರ್ಸೋತಿಲ್ವಾ ಅಂತ ಹೇಳ್ಬಿಟ್ಟು ನಾನು ಮೋಟಿವೇಟ್ ಮಾಡಿಕೊಂಡು ಈ ಪುಸ್ತಕನ ನಾನು ಇದರಲ್ಲಿ ಕಾಪಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಇದರಲ್ಲಿ ಕಾಪಿ ಮಾಡೋಕ್ಕೆ ಶುರು ಮಾಡಿದ ನಂತರ ನಿಜ ಹೇಳ್ತೀನಿ, ನನ್ನಲ್ಲಿ ತುಂಬ ಬದಲಾವಣೆಗಳಂತೂ ನಾನು ಕಂಡುಕೊಂಡೆ. ಯಾಕಂತಂದರೆ ನಾನು ಇದ್ದಿದ್ದು ಲೆವೆಲಿಗೆ ಇವತ್ತು ನಾನು ಇರ್ತಕ್ಕಂಥ ಒಂದು ಟೈಮ್ ಇದೆಯಲ್ಲ, ಅದು ಯಾರು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಎಲ್ಲರೂ ಜೀವನದಲ್ಲಿ ಅವ್ರವ್ರದ್ದೇ ಆಗಿರ್ತಕ್ಕಂಥ ಕಷ್ಟಗಳು ಬಂದೇ ಬರುತ್ತೆ, ಅದನ್ನು ಫೇಸ್ ಮಾಡಲೇಬೇಕು. ಅದು ನಮ್ಮ ಒಂದು ಜೀವನದ ಒಂದು ಪರಿ. ಆದರೆ ನನ್ನ ಲೈಫ್ ಸ್ಟೈಲ್ನ ನಾನು ಈ ರೀತಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಒಂದು, ನಾನು ಭಗವದ್ಗೀತೆ ಬರೀಲಿಕ್ಕೆ ಶುರು ಮಾಡಿದ್ದು. ಅದರ ನಂತರ ನನ್ನ ಮುದ್ದಿನ ಪ್ಲ್ಯಾಂಟ್ಸ್ ಏನು ಗೊತ್ತಾ, ನಾನು ಇದ್ರ ಜೊತೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದು ನನ್ನನ್ನು ತುಂಬ ಮೋಟಿವೇಟ್ ಮಾಡುತ್ತೆ, ನನ್ನನ್ನು ಫ್ರೆಶ್ ಆಗಿಡುತ್ತೆ. ನನಗೆ ತುಂಬ ಬೇಜಾರಾದಾಗ ಹೋಗ್ಬಿಟ್ಟು ಆ ಗಿಡಗಳ ಮುಂದೆ ಹೋಗ್ಬಿಟ್ಟು ಆ ಬುಡಗಳನ್ನ ಸರಿ ಮಾಡೋದು, ನೀರು ಹಾಕೋದು, ಆಮೇಲೆ ಆ ಎಲೆಗಳನ್ನೆಲ್ಲ ಟಚ್ ಮಾಡ್ತೀನಿ. ಅದ್ರದ್ದು ಫೀಲಿಂಗ್ ಇದೆಲ್ಲ, ಅದು ತುಂಬ ಖುಷಿ ಕೊಡುತ್ತೆ ನನಗೆ ಈ ನಡುವೆ. ಆಮೇಲೆ ಗಿಡ ಬೆಳೆಸೋದ್ರಿಂದ ಕೂಡ ನಮ್ಮ ಮನಸ್ಸಿನಲ್ಲಿ ತುಂಬ ಒಳ್ಳೆಯ ಪರಿಣಾಮಗಳು ಬೀರುತ್ತೆ, ತುಂಬ ಚೇಂಜಸ್ ಕಾಣುತ್ತೆ. ನೋಡಿ, ಆ ಕಲರ್ ಇದೆಲ್ಲ, ಇದೇ ಬೇರೆ ಕಲರು, ಆದರೆ ನಮ್ಮ ನೋಡ್ತಕ್ಕಂಥ ಒಂದು ಏನಿದೆ ದೃಷ್ಟಿ ಇದೆಲ್ಲ ತುಂಬ ಚೇಂಜಸ್ ಆಗಿ ಕಾಣಿಸುತ್ತೆ. ನಾವಿದು ಗೋಲ್ಡನ್ ಪೋತಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಆದರೆ ಇದು ಗೋಲ್ಡ್ ಕಲರ್ ಅಲ್ಲ. ಆದರೆ ಅದು ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಏನಿದೆ ಅಲ್ಲ, ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರತ್ತೆ. ಯಾಕಂತ ಹೇಳಿದ್ರೆ, ಒಂದು ಪುಸ್ತಕ ಇರ್ಬೋದು, ಇನ್ನೊಂದು ಗಿಡ, ಪರಿಸರ ಜೊತೆಗಳಲ್ಲಿ ನಾವು ಹೊಂದ್ಕೊಳ್ಳೋದು, ನಮ್ಮನ್ನು ನಾವು ಹೊಂದಿಸ್ಕೊಳ್ಳೋ ಅಂಥದ್ದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋವಂಥದ್ದು. ಯಾವಾಗ ನೀವು ಇದನ್ನೆಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೋ ಆವಾಗ ಖಂಡಿತವಾಗ್ಲೂ ನಾವು ಇದರಿಂದ ಹೊರಗಡೆ ಬರ್ಬೋದು. ಯಾಕಂತ ಹೇಳಿದ್ರೆ, ಬೆಳಗಿಂದ ಸಾಯಂಕಾಲ ತನಕ ನಾವು ಎಲ್ಲ ರೀತಿ ಕೆಲಸ ಮಾಡಿಬಿಟ್ಟು ನಾವು ಸಾಕಾಗಿರುತ್ತೆ, ದಣಿದಿರ್ತೀವಿ. ಆದರೆ ನಮ್ಮ ಮನಸ್ಸಿಗೆ ಏನು ಬೇಕು, ನಮಗೇನು ಖುಷಿ ಕೊಡುತ್ತೆ, ನಾವು ಏನು ಮಾಡ್ತಾಯಿದ್ದೀವಿ ಇವತ್ತಿನ ದಿನ. ಸೋಷಿಯಲ್ ಮೀಡಿಯಾ ಅಫ್ಕೋರ್ಸ್ ನಮಗೆ ತುಂಬ ಹೇಳ್ಕೊಟ್ಟಿದೆ. ಅದನ್ನು ಒಳ್ಳೆಯದಾಗಿ ನೀವು ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯದೇ ಇದೆ. ಅದರಲ್ಲಿ ನಮಗೆ ತುಂಬ ಚೆನ್ನಾಗಿ ನಮ್ಮನ್ನು ಅದು ಇದು ಮಾಡುತ್ತೆ. ಅದೇ ಕೆಟ್ಟದಾದರೆ ಅದೇ ರೀತಿ ಕೆಟ್ಟ ಪರಿಣಾಮಗಳು ಅದರಿಂದ ಇದೆ. ಆದಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಒಳ್ಳೆಯ ಉದ್ದೇಶಗಳು, ಒಳ್ಳೆ ಟಾಪಿಕ್ಸ್ನ ನಾವು ತೊಡಗಿಸ್ಕೊಂಡು ಹೋದಾಗ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೋದು. ಅಡುಗೆ ಮನೆಯಲ್ಲೇ ಇಡೀ ದಿನ ಕೆಲಸ ಮಾಡಿ, ಪಾತ್ರೆ ತೊಳೆದು, ಅಡುಗೆ ಮಾಡಿ, ಮನೆ ಕ್ಲೀನ್ ಮಾಡಿ, ಇದರಲ್ಲೇ ನಮ್ಮ ಜೀವನ ಕಳೀತಾ ಹೋದಾಗ ನಾವು ಮಾನಸಿಕವಾಗಿ ತುಂಬ ಕುಗ್ಗೋಗ್ತೀವಿ. ಆ ಮಾನಸಿಕ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಒಂದು ಏಜ್ ಆದ ನಂತರ ತುಂಬಾ ಕಷ್ಟ ಆಗುತ್ತೆ. ಆ ಕಷ್ಟಗಳಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರಿವಾಗ್ಬಿಟ್ಟಿದೆ. ಅದರಿಂದ ನಾನು ಇದರಿಂದ ಹೊರಗಡೆ ತೊಗೊಂಡು ಬರಬೇಕು, ನಾನು ಏನಾದರೂ ಮಾಡಬೇಕು. ನಾನು ಹೊರಗಡೆ ಬರಲಿಲ್ಲ ಅಂದರೆ ನನ್ನ ಆತ್ಮೀಯರು ಅಥವಾ ನನ್ನ ಜೊತೆಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರು ತುಂಬ ಡಿಸ್ಟರ್ಬ್ ಆಗ್ತಾರೆ ಅನ್ನೋದು ನಾನು ತುಂಬ ಚೆನ್ನಾಗಿ ಅರ್ಥಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದನ್ನೆಲ್ಲದ್ರ ಜೊತೆಯಲ್ಲಿ ನಾನು ಮಾಡ್ತಾ ಇರೋದು ಯೂಟ್ಯೂಬ್ ಚಾನೆಲ್. ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ನಾನು ಇದನ್ನು ಮಾಡಬೇಕು ಅಂತಂದ್ಬಿಟ್ಟು ಶುರು ಮಾಡಿದಂತೂ ನಿಜ. ಅದರದ್ದು ಮೂಲ ಉದ್ದೇಶ ಮತ್ತು ಅದರಿಂದ ಮುಂದೆ ಏನೇನು ವೀಡಿಯೋಸ್ಗಳಲ್ಲಿ ಇದರಲ್ಲಿ ಬರುತ್ತೆ ಅನ್ನೋದ್ರ ಡೀಟೇಲ್ಸ್ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ. ಇದು ಲೆಂತಿ ವೀಡಿಯೋ ಆಗಿಬಿಡುತ್ತೆ, ಯಾಕಂದರೆ ಅದು ತುಂಬ ದೊಡ್ಡ ಸ್ಟೋರಿ ಇದೆ, ನಿಮ್ಮ ಜೊತೆಲಿ ನಾನು ಖಂಡಿತ ಹಂಚ್ಕೊಳ್ತೀನಿ. ಇನ್ನೊಂದೇನಂತ ಹೇಳಿದ್ರೆ, ಯಾವಾಗ ನಾವು ಇದರಿಂದೆಲ್ಲ ಹೊರಗಡೆ ಬಂದಾಗ ನಮಗೊಂದು ನಿಜವಾಗ್ಲೂ ಹೊಸ ಹುಮ್ಮಸ್ಸು, ಹೊಸ ಹುರುಪು ಎಲ್ಲನೂ ಸಿಗುತ್ತೆ. ನಾವು ಅದರಿಂದ ಹೊರಗಡೆ ಬರೋಣ, ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಯಾಕಂತಂದರೆ ಹೆಣ್ಮಕ್ಳು ತುಂಬ ಜನರ ಹತ್ರ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮನ್ನು ನಾವೇ ಸರಿ ಮಾಡಿಕೊಂಡು ನಾವೇ ಇದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡೋಣ. ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಅದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕರ್ನಾಟಕದ ಮಹಿಳೆಯರು ಎಷ್ಟೋ ಜನ ಚಾನಲ್ಸ್ನ
ವ್ಲಾಗ್ಸ್ನ ಮಾಡಿಬಿಟ್ಟು ಅವ್ರ ಅನಿಸಿಕೆಗಳನ್ನ, ಅವ್ರಿಗಿರೋ ಟ್ಯಾಲೆಂಟ್ನ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ದಿನನಿತ್ಯದ ಕಾರ್ಯಕ್ರಮಗಳನ್ನು ಕೂಡ ಅಪ್ಲೋಡ್ ಮಾಡಿ ಅವರನ್ನು ಒಂದು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಫ್ಕೋರ್ಸ್ ಅದರಿಂದ ಅವರ ಒಂದು ಸ್ವಾರ್ಥ ಇದೆ, ಇಲ್ಲ ಅಂತಿಲ್ಲ, ಎಲ್ರದ್ದು ಅವರ ಸ್ವಾರ್ಥ ಇದ್ದೇ ಇರುತ್ತೆ. ಎಲ್ಲ ಕೆಲಸದಲ್ಲೂ ಸ್ವಾರ್ಥ ಇಲ್ಲ ಅಂತಂದಾಗ ನಮ್ಮ ಜೀವನ ನಡೆಯೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ಸ್ನ ಮಹಿಳೆಯರು ತುಂಬ ಜನ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರನ್ನು ಪ್ರೋತ್ಸಾಹಿಸಿ. ಯಾಕಂತಂದರೆ ನಮಗೆ ಈ ನಡುವೆ ಏನೋ ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತಂದ್ಬಿಟ್ಟು. ಅದನ್ನು ಒಂದು ನಗೆ ಪಾಟಲ್ ಆಗೋ ಥರ ಆಗಿಬಿಟ್ಟಿದೆ. ಅದು ಖಂಡಿತ ಹೌದು. ಯಾಕಂದರೆ ಯಾರು ಕೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಆದರೆ ಒಂದು ಲೈಕ್ ಇದೆ ಅಲ್ಲ, ಅದ್ರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ. ಒಂದು ವಿಡಿಯೋ ಮಾಡಿ, ಎಡಿಟಿಂಗ್ ಮಾಡಿ, ಅಪ್ಲೋಡ್ ಮಾಡೋ ತನಕ ಅದ್ರ ಹಿಂದೆ ಎಷ್ಟು ದೊಡ್ಡ ಸಾಹಸ ಇರುತ್ತೆ, ಎಷ್ಟು ಟೈಮ್ ಅವರು ಸ್ಪೆಂಡ್ ಮಾಡ್ತಾರೆ, ಅದರಲ್ಲಿ ಅವರು ಹೇಗೆ ತೊಡಗಿಸ್ಕೊಂಡಿರ್ತಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಿಲ್ಲ. ಯಾಕಂತಂದರೆ ಪ್ರತಿದಿನ ನಾನು ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ನೋಡ್ಬೇಕಾದ್ರೆ ನಂಗೆ ಅನಿಸ್ತಿತ್ತು, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಹೌದಲ್ಲ ಅಂತಂದ್ಬಿಟ್ಟು ಎದ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಎಂಜಾಯ್ ಕೂಡ ಮಾಡ್ತಾ ಇದ್ದೆ ನಾನು. ಆದರೆ ಅದ್ರ ಹಿಂದೆ ಇಷ್ಟು ದೊಡ್ಡ ಒಂದು ಸಾಹಸನೇ ಇರುತ್ತೆ ಅಂತ ನಿಜಾರಿ ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತೀನಿ. 2-3 ವರ್ಷಗಳಿಂದ ನಾನು ಪ್ರಯತ್ನ ಮಾಡುವಾಗ ನನಗೆ ಇಷ್ಟೆಲ್ಲ ಅನುಭವ ನಿಜ ಇರಲಿಲ್ಲ. ಯಾವಾಗ ನಾನು ಶುರು ಮಾಡ್ಕೊಳ್ತೀನಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ಅದರ ಹಿಂದೆ ಇರ್ತಕ್ಕಂಥ ಸಾಹಸ, ಒಂದು ಕ್ಯಾಮ್ರಾ ಸೆಟ್ಟಿಂಗ್ ಇರ್ಬೋದು, ಅಥವಾ ಒಂದು ವಿಡಿಯೋಗ್ರಫಿ ಮಾಡ್ತಕ್ಕಂಥದ್ದು, ಕಲರ್ ಇದೆಲ್ಲ ಮಾಡ್ಕೊಳ್ಳೋವಂಥದ್ದು, ಲೈಟಿಂಗ್ ಇರ್ಬೋದು, ಪ್ರತಿಯೊಂದು ಸಣ್ಣದು ಒಂದು ವಿಷಯ ಕೂಡ ಅದರಲ್ಲಿ ತುಂಬ ಕಷ್ಟದಲ್ಲಿ ಅವರು ಅದನ್ನು ಮಾಡಿರ್ತಾರೆ. ನಮಗೆ ಟಿ ವಿ ಮುಂದೆ ಕೂತ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದರ ಹಿಂದೆ ಅಷ್ಟೇ ಒಂದು ಒಳ್ಳೆಯ ಪರಿಶ್ರಮ ಅವ್ರು ಹಾಕಿರ್ತಾರೆ. ಆ ಒಂದು ಲೈಕ್ ಇದೆಲ್ಲ, ಅವರು ಸ್ಕ್ರಾಲ್ ಮಾಡ್ಬೇಕಾದ್ರೆ ಆ ಒಂದು ಲೈಕ್ ನೋಡಿಬಿಟ್ಟೆ ಮುಖದಲ್ಲಿ ನಿಜ ಎಷ್ಟು ಒಳ್ಳೆ ಸ್ಮೈಲ್ ಬರುತ್ತೆ ಅಂತ ಹೇಳಿದ್ರೆ, ಯಾರೋ ನನ್ನನ್ನು ಗುರುತಿಸಿದ್ದಾರೆ, ನನ್ನನ್ನು ಇಷ್ಟಪಟ್ಟಿದ್ದಾರೆ ನನ್ನ ವಿಡಿಯೋ ಅಂತ ಅಂದ್ಬಿಟ್ಟು ಅವ್ರಿಗೆ ಮನಸ್ಸಿಗೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಾಗೆ ಅದನ್ನು ನಾವು ಅವರು ಲೈಕ್ ಒಂದು ಕೊಡೋದ್ರಿಂದ ಅವರಿಗೆ ತುಂಬ ಮೋಟಿವೇಟ್ ಮಾಡ್ದಂಗೆ ಆಗತ್ತೆ. ಅವರು ಯಾವುದೇ ಒಂದು ಕಾರಣದಿಂದ ಆ ಚಾನಲ್ನ ಶುರು ಮಾಡಿರ್ಬೋದು, ಅಥವಾ ಅವರು ಬ್ಯುಸಿ ಇಟ್ಕೊಳ್ಳೋಕ್ಕೆ ನನ್ನ ಹಾಗೆ ಶುರು ಮಾಡಿರ್ಬೋದು ಚಾನಲ್ಗಳನ್ನ. ದಯವಿಟ್ಟು ಅವ್ರನ್ನೆಲ್ಲರನ್ನೂ ಪ್ರೋತ್ಸಾಹಿಸಿ, ನಮ್ಮನೆ ಹೆಣ್ಮಕ್ಳು, ನಮ್ಮ ಕುಟುಂಬ ಅಂತಂದ್ಬಿಟ್ಟು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ನಿಮ್ಮನ್ನು ನೀವು ಇದರಿಂದ ಹೊರಗಡೆ ಡಿಪ್ರೆಷನ್ನು ಅಥವಾ ಬೇರೆ ಇನ್ಯಾವುದೋ ಒಂದು ಸ್ಥಿತಿನಲ್ಲಿ ನೀವು ಈ ಕ್ಷಣ ಇದ್ದರೂ ಕೂಡ ದಯವಿಟ್ಟು ಇದರಿಂದ ಹೊರಗಡೆ ಬಂದು, ನಿಮಗೆ 100 ದಾರಿಗಳಿದೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಕ್ಕೆ. ಯಾವುದಾದ್ರೂ ಒಂದನ್ನು ನೀವು ಅದರಲ್ಲಿ ಚೂಸ್ ಮಾಡಿ, ಯಾವುದು ನಿಮಗೆ ತುಂಬ ಹತ್ತಿರವಾಗುತ್ತೆ ಮನಸ್ಸಿಗೆ, ನಿಮ್ಗೆ ಯಾವುದು ಖುಷಿ ಕೊಡುತ್ತೆ ಅದನ್ನು ನೀವು ಮಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಯಾಕಂದರೆ ನೀವೊಬ್ಬರು ಮೋಟಿವೇಟ್ ಆಗೋದ್ರಿಂದ ನಿಮ್ಮ ಫ್ಯಾಮ್ಲಿನ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ನಾನು ಹೊಸದಾಗಿ ನಿಮ್ಮ ಮುಂದೆ ಬಂದಿರೋಳು, ಯಾವುದು ಸರಿ ತಪ್ಪುಗಳು ನನಗೆ ನಿಜ ಗೊತ್ತಿಲ್ಲ. ಈ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಿಮ್ಮ ಅಭಿಪ್ರಾಯದಿಂದ ನಾನು ಏನು ಸರಿ ಮಾಡ್ಕೊಳ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ನಾನು ಹೇಳೋದು ಒಂದೇ, ಯಾರಾದರೂ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದರೆ ಅಥವಾ ಚಿಂತೆಗೊಳಗಾಗಿದ್ದರೆ ದಯವಿಟ್ಟು ಅದನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ. ಯಾಕಂತಂದರೆ ತುಂಬಾ ದಾರಿಗಳಿದ್ದಾವೆ. ನಾವು ಬದುಕೋದು ಸ್ವಲ್ಪನೇ ದಿನ, ಅದರಿಂದ ನಿಮಗೋಸ್ಕರ ನೀವು ಬದುಕಕ್ಕೆ ಕಲೀರಿ, ಬೇರೆಯವ್ರಿಗೋಸ್ಕರ ಅಲ್ಲ. ಅದನ್ನು ನೀವು ಇವತ್ತೇ ಮನದಟ್ಟು ಮಾಡ್ಕೊಳ್ಳಿ. ನಿಮ್ಮ ಮೇಲೆ ತುಂಬ ಪರಿಣಾಮಗಳು ಬೀರುತ್ತೆ. ಅದು ನೀವು ಒಂದ್ಸಲ ಅದರಿಂದ ಹೊರಗಡೆ ಬಂದು ನೋಡಿ, ನೀವೇ ಹೇಳ್ತೀರಾ, ಹೌದು ಇದು ನಿಜ, ಈ ಥರ ನಾವು ಮುಂಚೆನೇ ಮಾಡಿದಿದ್ರೆ ನಾವು ಇವತ್ತು ಎಲ್ಲೋ ಇರ್ತಿದ್ವಿ, ನಾವು ಮಾಡಿದ ತಪ್ಪಾಗಿದೆ. ಸೊ ಇರೋ ದಿನಗಳನ್ನು ಚೆನ್ನಾಗಿ ನಾವು ಉಪಯೋಗಿಸ್ಕೊಳ್ಬೋದು ಅನ್ನೋದು ನಿಮ್ಮಲ್ಲೇ ಇರುತ್ತೆ ರೀ. ಖಂಡಿತವಾಗ್ಲೂ ನೀವು ಇದನ್ನು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ.